ವಚನಕಾರ ಶರಣ ಹೆಂಡದ ಮಾರಯ್ಯ. ಕಾಲ 12ನೆಯ ಶತಮಾನ. ಅಂಕಿತ ನಾಮ ಧರ್ಮೇಶ್ವರ ಲಿಂಗ. 900 ವರ್ಷಗಳ ಹಿಂದೆಯೇ ಮದ್ಯಪಾನ ಮುಕ್ತ ಸಮಾಜ ನಿರ್ಮಿಸಿದ್ದ ಶರಣರು ಇವರು. ಮುಳ್ಳನ್ನು ಮುಳ್ಳಿಂದಲೇ ತೆಗೆದು ಮದ್ಯಪಾನ ಮುಕ್ತ ಸಮಾಜ ನಿರ್ಮಿಸಿದ್ದ ಶರಣ ಹೆಂಡದ ಮಾರಯ್ಯನವರ ಪೂರ್ವಾಶ್ರಮದ ಕಾಯಕ ಹೆಂಡ ಮಾರುವುದು. ಇವರು ತಮ್ಮ ವೃತ್ತಿ ಪರಿಭಾಷೆಯನ್ನು ಅಳವಡಿಸಿಕೊಂಡು ಅದೇ ಶೈಲಿಯಲ್ಲಿ ಅನುಭವವನ್ನು ಹಂಚುತ್ತಾ ಜಗಜ್ಯೋತಿ ಬಸವಣ್ಣನವರ ತತ್ವಾದರ್ಶಗಳು ಮತ್ತು ದಯೆ, ಕರುಣೆ, ಪ್ರೀತಿ, ಮಾನವೀಯ ಗುಣಗಳಿಂದ ಪ್ರಭಾವಿತರಾಗಿ ಶಿವಶರಣರಾದರು. ಶರಣರಾಗಿ ಬದಲಾದ ನಂತರ ಹೆಂಡ ಅಂದರೆ ಮದ್ಯಪಾನ ವ್ಯಸನಿಗಳನ್ನು ವ್ಯಸನ ಮುಕ್ತರನ್ನಾಗಿ ಪರಿವರ್ತಿಸುವುದು ಇವರ ಮಹತ್ಕಾರ್ಯವಾಗಿತ್ತು. ಅರ್ಧ ಲೋಟ ಕುಡಿಯುವವರಿಗೆ 1/4 ಲೋಟ ಹೆಂಡ ನೀಡುತ್ತಾ ಹೆಂಡದ ಪಕ್ಕದಲ್ಲೇ ಉಚಿತವಾಗಿ ನೀರಿನ ಅರವಟ್ಟಿಗೆ ಮಜ್ಜಿಗೆ, ಕಬ್ಬಿನ ಹಾಲನ್ನಿಟ್ಟು ಅದರೊಂದಿಗೆ ತಮ್ಮದೇ ಶೈಲಿಯಲ್ಲಿ ಅರಿತುಕೊಂಡಲ್ಲಿ ಸುಧೆ, ಮರೆತುಕೊಂಡಲ್ಲಿ ಸುರೆ ಎಂಬುದಾಗಿ ತಮ್ಮ ವಚನದ ಸಾಲುಗಳಲ್ಲಿ ಪ್ರತಿಪಾದಿಸಿ ಕುಡಿತದಿಂದ ಆರೋಗ್ಯದ ಮೇಲಾಗುವ ದುಷ್ಪರಿಣಾಮಗಳನ್ನು ತಿಳಿಸುತ್ತಾ ಹಾಗೆ ಬಸವಣ್ಣನವರ ತತ್ವಗಳ ಬಗ್ಗೆ ಅರಿವು ಮೂಡಿಸಿದ ಶರಣ ಹೆಂಡದ ಮಾರಯ್ಯನವರು. ಕುಡಿಯಲು ಬರುತ್ತಿದ್ದ ವ್ಯಸನಿಗಳನ್ನೆಲ್ಲ ಆ ವ್ಯಸನದಿಂದ ಮುಕ್ತರನ್ನಾಗಿಸಿ ಅವರ ಮನಃ ಪರಿವರ್ತನೆ ಮಾಡಿದರು. ಇವರ ಚರಿತ್ರೆ ಜಗತ್ತಿಗೆ ಮಾರ್ಗದರ್ಶನ ಹಾಗೂ ದಾರಿದೀಪವಾಗಲೆಂದು ಹೆಂಡದ ಮಾರಯ್ಯ ಎಂಬ ಹೆಸರನ್ನೇ ಮುಂದುವರಿಸಿಕೊಂಡು ಬಂದರು. ಧರ್ಮೇಶ್ವರ ಲಿಂಗ ಅಂಕಿತ ನಾಮದಲ್ಲಿ ಒಟ್ಟು 12 ವಚನಗಳು ಲಭ್ಯವಿದೆ. ಇವರ ದೃಷ್ಟಿಯಲ್ಲಿ ಮದ್ಯವೆಂದರೆ ಕೇವಲ ಹೆಂಡ, ಸಾರಾಯಿಗಳಂತಹ ಮಾದಕ ಪದಾರ್ಥಗಳು ಮಾತ್ರವೇ ಅಲ್ಲ. ಐಹಿಕ ಸುಖ ಭೋಗಗಳು, ಅಹಂಕಾರ ಮುಂತಾದವು ಮದ್ಯಗಳೇ. ಅದರಿಂದಾಗಿ ಶಿವಾನುಭವವು ಮದ್ಯಪಾನ ಮಾಡುವವರಿಗೆ ಅಲಭ್ಯ ಎಂದು ಹೇಳುತ್ತಾರೆ. ಕರಣ 4 ಮದವೆಂಟು ವ್ಯಸನಗಳು ಅರಿಷಡ್ವರ್ಗಗಳಲ್ಲಿ ಇಂತಿ ಉರವಣೆಗೊಳಗಾಗುತ್ತ ಅಣವ ಮಾಯಾ ಕಾರ್ಮಿಕ 3 ಸುರೆಯಲ್ಲಿ ಮುದುಡುತ್ತ ನಾ ತಂದ ಸುಧೆ ನಿಮಗಿಲ್ಲ ಎಂದೆ ಅದು ಧರ್ಮೇಶ್ವರ ಲಿಂಗದ ಅರ್ಪಣೆ. ಲೌಕಿಕ ಲೋಭ, ಬದುಕಿನ ಮಾಯಾ ಮೋಹ ಜಾಲವನ್ನೆಲ್ಲ ಕಿತ್ತು ಬಿಸುಟಿದಾಗಲೇ ಆತ್ಮಜ್ಞಾನವನ್ನು ಪಡೆಯಲು ಸಾಧ್ಯ ಎಂದಿದ್ದಾರೆ ಶರಣರು. ಹೆಣ್ಣು ಮಣ್ಣುಗಳ ಜಾಲದಲ್ಲಿ ಸಿಕ್ಕಿ ಐಹಿಕ ಸುಖದಲ್ಲಿ ಮುಳುಗಿರುವವರು ಅವುಗಳಿಂದ ಉನ್ಮತ್ತರಾದ್ದರಿಂದ ಜ್ಞಾನದಿಂದ ಹೊರಗೇ ಉಳಿಯುತ್ತಾರೆ. ಅದರಿಂದಾಗಿ ಭಕ್ತಿ ವಿರಕ್ತಿಗಳು ಅವರ ಹತ್ತಿರವೂ ಸುಳಿಯುವುದಿಲ್ಲ. ಆದ್ದರಿಂದ ಅವರು ಭಗವಂತನ ಸಾಮರಸ್ಯವನ್ನು ಹೊಂದುವುದು ದೂರದ ಮಾತೇ ಸರಿ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಮಣ್ಣೆಂಬ ಘಟದ ಮಧ್ಯದಲ್ಲಿ ಹೊನ್ನೆಂಬ ಸುರೆ ಹುಟ್ಟಿತ್ತು, ಹೆಣ್ಣೆಂಬ ಬಟ್ಟಲಲ್ಲಿ ಅಂತೂ ಈಂಟಲಾಗಿ ಲಹರಿ ತಲೆಗೇರಿತ್ತು. ಈ ಉನ್ಮತ್ತದಲ್ಲಿ ಮಗ್ನರಾದವರೆಲ್ಲರೂ 6 ಹಿರಿಯರೆಂತಪ್ಪರೋ. ಭಕ್ತಿ ವಿರಕ್ತಿ ಎಂಬುದು ಇತ್ತಲೇ ಉಳಿಯಿತ್ತು, ಧರ್ಮೇಶ್ವರ ಲಿಂಗದತ್ತ ಮುಟ್ಟಿದಡಂತಿಲ್ಲ. ಇಲ್ಲಿ ಮಣ್ಣೆಂಬ ಘಟ ಅಂದರೆ ಪೃಥ್ವಿ ತತ್ವದ ರೂಪವಾದ ತನು, ಅಂಗ ಅಥವಾ ಶರೀರವೇ ಆಗಿದೆ. ಇದರ ಮಧ್ಯ ಹೊನ್ನೆಂಬ ಸುರೆ ಹುಟ್ಟಿತು ಅಂದರೆ ಅದು ಬಹು ಬೆಲೆಯುಳ್ಳಂತಹ ಮನಸ್ಸೆಂಬ ಅಂಶದಲ್ಲಿ ಆಸೆ ಅಥವಾ ಬೇಕೆಂಬ ಮಾದಕ ಗುಣದ ಅಮಲು ಅಥವಾ ಸುರೆ ಹುಟ್ಟಿತೆಂಬುದನ್ನು ಹೇಳುತ್ತಾ ತನು ಅಥವಾ ಶರೀರವನ್ನು
ಹೆಣ್ಣಿಗೆ ಹೋಲಿಸಿ ಇಂಥ ಹೆಣ್ಣೆಂಬ ಬಟ್ಟಲಲ್ಲಿ ಮಾದಕ ದ್ರವ್ಯವಾದ ಆಸೆ ಎಂಬ ಸುರೆ ಅಥವಾ ಹೆಂಡ ಇದೆ. ಅದನ್ನು ಬೆಂಬತ್ತಿ ಈ ಹೆಣ್ಣು ಹೊನ್ನು ಮಣ್ಣಿನ ಚಿತ್ತ ಚಾಪಲ್ಯದ ಚಂಚಲ ಚಿತ್ತದ ರಹಸ್ಯ ನೆಲೆಯನ್ನು ಮೀಟಿ ನಿಂತರೆ ಅವುಗಳ ನಿಶಯ ಲಹರಿ ಅಥವಾ ಅಲೆ ತಲೆಗೇರಿತು ಎನ್ನುವ ಮೂಲಕ ತನು ಮನ ಭಾವದ ಒಟ್ಟಂದದ ಸಂಬಂಧದ ಪರಿಣಾಮವನ್ನು ಇಲ್ಲಿ ಅತ್ಯಂತ ಸುಂದರವಾಗಿ ಹೇಳುವ ಮೂಲಕ ಈ ವಚನವು ಶರಣರ ತಾತ್ವಿಕ ಸಿದ್ಧಾಂತಗಳ ನೆಲೆಗೆ ನೇರವಾಗಿ ಕರೆದೊಯ್ಯುತ್ತದೆ. ತಮ್ಮ ಅನುಭವ ವಚನಗಳ ಮೂಲಕ ಈಗಿನ ಸಮಾಜಕ್ಕೆ ಸತ್ಯ ಕಾಯಕದ ಸಂದೇಶವನ್ನು ಸಾರಿದ್ದಾರೆ ಹೆಂಡದ ಮಾರಯ್ಯನವರು. ಸಮಾಜದ ಸ್ವಾಸ್ಥ್ಯವನ್ನೇ ತಮ್ಮ ಪ್ರಾಣ ಜೀವಾಳವಾಗಿಸಿಕೊಂಡು ಬದುಕಿ ಬಾಳಿದ ಶರಣರು ಎಲ್ಲರಿಗೂ ಮಾರ್ಗದರ್ಶಕರೂ ಆಗಿದ್ದಾರೆ.